ತಲೆ ಕೆಡ್ಸ್ಕೊಬಿಡಿ ಹಸ್ಬೆಂಡು. ನಿಮ್ ತರಾನೇ ನಿಮ್ ಹೆಂಡ್ತಿನೂ ಕೊಟ್ಟ ಮಾತಿಗೆ ತಪ್ಪಲ್ಲ. ಎಲ್ಲೋ ಇದ್ದಿದ್ ನಮ್ಮನ್ನ ಮದ್ವೆ ಆಗೋ ತರ ಮಾಡಿದ ದೇವ್ರು ನನ್ನಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡಿರೋ ನಿಮ್ಮ ಆಸೆನ ಅವನು ಈಡೇರಿಸ್ತಾನೆ ಅಂತ ನಂಗೆ ನಂಬಿಕೆ ಇಲ್ಲ. ಆ ದೇವರೇ ಬಂದು ನಿಮ್ಗೆ ಡಿವೋರ್ಸ್ ಕೊಡಬೇಡ ಅಂತ ಹೇಳಿದ್ರು ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯಲ್ಲ, ನೆನಪಿರ್ಲಿ. ನಿಮ್ಮಿಂದ ದೂರ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೂ ದೇವ್ರ ಮೇಲೆ ಭಾರ ಹಾಕಿ ನಿಮ್ಗೆ ವಿಚ್ಛೇದನೆ ಕೊಡಕ್ಕೆ ಒಪ್ಕೊಂಡಿದ್ದೀನಿ. ನೋಡೋಣ, ಇನ್ನೂ ಸಮಯ ಇದೆ. ಪ್ರತಿ ಕ್ಷಣ ಬದಲಾಗೋ ಥರ ನಾಳೆ ಏನು ಬೇಕಾದರೂ ಆಗ್ಬೋದು. ಏನೇ ಆದರೂ ನಿಮ್ಮಿಂದ ದೂರ ಆಗಬೇಕು ಅನ್ಕೊಂಡಿರೋದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಆಯ್ತಾಯ್ತಾಯ್ತಾಯ್ತು, ಕೋಪ ಮಾಡ್ಕೋಬೇಡಿ. ದೂರ ಆಗೋವರ್ಗಾದ್ರೂ ಪ್ರೀತಿಯಿಂದ ಕನಿಕಾರದಿಂದ ಮಾತಾಡಿಸಿ ನೊಂದಿರೋ ಮನ್ಸು ಸ್ವಲ್ಪನಾದ್ರೂ ಖುಷಿ ಪಡುತ್ತೆ. ನೀವು ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ನನ್ನ ರೂಮಿಂದ ಹೋಗ್ತಾ ಇರಿ. ಏನದು ಹಸ್ಬೆಂಡು, ನಿಮ್ಗೆ ವಿಚ್ಛೇದನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಹೊರತು ನಿಮ್ ರೂಮಿಂದ ಆಚೆ ಹೋಗ್ತೀನಿ ಅಂತ ಒಪ್ಕೊಂಡಿಲ್ಲ. ನನ್ನ ಜೊತೆ ಬಾಳೋ ಯೋಗ್ಯತೆ ಇಲ್ದಿರೋರಿಗೆ ನನ್ನ ಜೊತೆ ಇರೋ ಯೋಗ್ಯತೆನೂ ಇಲ್ಲ. ಸುಮ್ಮನೆ ನಿಮ್ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಿ. ಹೋಗಲ್ಲ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. ಇಷ್ಟು ದಿನ ನಿಮಗೆ ತುಂಬ ನೋವು ಕೊಟ್ಟೆ. ನಿಮ್ಮ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಿದೆ. ಆದರೂ ನನ್ನ ಮನೆ ಒಳಗೆ ಬಿಟ್ಕೊಂಡಿದ್ದೀರಾ. 3 ಹೊತ್ತು ಊಟ ಹಾಕ್ತಿದ್ದೀರಾ. ನಿಮ್ಮ ಋಣನ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ ಸಾಹೇಬ್ರೆ. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ. ಒಂದಲ್ಲ ಒಂದಿನ ನೀವು ನನ್ನ ಹೆಮ್ಮೆಯಿಂದ ನನ್ನ ಮಗ ಅಂತ ಹೇಳಬೇಕು. ಆ ಥರ ಏನಾದರೂ ಮಾಡಿ ತೋರಿಸ್ತೀನಿ. ನನ್ನ ಮಗಳು ಹೇಳಿದ್ಲು ಅನ್ನೋ ಕಾರಣಕ್ಕೆ ಕಾಲು ಒತ್ತಿಸ್ಕೊತಿದ್ರಿ. ಸ್ವಇಚ್ಛೆಯಿಂದ ಅಲ್ಲ, ನೆನಪಿರ್ಲಿ. ಗೊತ್ತಿದೆ ಸಾಹೇಬ್ರೆ, ಅದಕ್ಕೆ ದೀಪು ಪುಟಿಗೆ ಫೋನ್ ಮಾಡಿ ಹೀಗಾಗಿದೆ ಅಂತ ಹೇಳಿದ್ದು. ದೀಪಂಗೆ ಹೇಳ್ದಂಗೆ ವತ್ಸಲಂಗೂ ಹೇಳಿಲ್ಲ ತಾನೇ? ಅಯ್ಯೋ, ಖಂಡಿತವಾಗ್ಲಿಲ್ಲ. ಅವ್ರಿಗೆ ಹೇಳಿದರೆ ಈಗಲೇ ಓಡ್ ಬಂದ್ಬಿಡ್ತಿದ್ರು. ಸಾಹೇಬ್ರ ಹಾಗಂದ್ರೆ ಯಾರು? ಓ ಸಾರಿ, ಅದು ನಮ್ಮ ಅಪ್ಪನ ನಾನು ಯಾವಾಗೂ ಸಾಹೇಬ್ರೆ ಅಂತಲೇ ಕರೆಯೋದು. ವೆರಿ ಇಂಟ್ರೆಸ್ಟಿಂಗ್. ಅದಕ್ಕೆ ಬೆಳಗ್ಗೆಯಿಂದ ಅವ್ರ ಜೊತೆನೇ ಇದ್ದೆ, ಫ್ರೀ ಇರಲಿಲ್ಲ. ನಾನೇನಾದರೂ ನಿಮ್ಮ ಮನೆಗೆ ಬರೋ ಥರ ಇದ್ದಿದ್ರೆ ನಾನೇ ಎಲ್ಲ ಕೆಲಸ ಮಾಡಿ ಅಡುಗೆನೂ ಮಾಡಿಕೊಡ್ತಿದ್ದೆ. ಆದರೆ ಏನು ಮಾಡಲಿ, ಆ ಅದೃಷ್ಟ ಇನ್ನೂ ಬಂದಿಲ್ಲ. ಮುಂದೆ ಬರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅದಕ್ಕೇನಂತೆ, ನೀವು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರ್ಬೋದು. ಹೌದಾ? ಈಗಲೇ ಬರಲಾ? ಈಗ ನಿಮ್ಮ ತಂದೆ ಬೈತಾರೆ ಅಂತ ಭಯನಾ? ಹೌದು, ನೋಡೋಣ, ಟೈಮ್ ಬಂದಾಗ ನಿಮ್ಮನ್ನು ಕರ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್. ಹಾಗಾದರೆ ನಿಮ್ಮ ತಂದೆ ಊಟ ತಿಂಡಿನೆಲ್ಲ ನೀವೇ ನೋಡ್ಕೊಳ್ತಿದ್ದೀರಾ? ಪಾಪ ಅವ್ರಿಗೆ ವಯಸ್ಸಾಗಿದೆ. ಅವ್ರ ಮಗನಾಗಿ ಅವ್ರ ಸೇವೆ ನಾನೇ ತಾನೇ ಮಾಡಬೇಕು. ಹಾಗಾದರೆ ನಿಮ್ಮ ತಂದೆ ಅಂದರೆ ನಿಮಗೆ ತುಂಬ ಇಷ್ಟ ಅಂತಾಯಿತು. ನಮ್ಮ ತಂದೆ ಕಂಡ್ರೆ ಬರೀ ಇಷ್ಟ ಅಲ್ಲ, ಅವರು ನನ್ನ ಪ್ರಾಣ. ನಾನು ಸಾಯೋವರೆಗೂ ನನ್ನ ತಂದೆ ಸೇವೆ ಮಾಡಿದ್ರು ಅವ್ರ ಋಣ ತೀರ್ಸಕ್ಕಾಗಲ್ಲ. ನಿಜವಾಗ್ಲೂ ನಮ್ಮ ತಂದೆ ತುಂಬಾ ಗ್ರೇಟ್. ಸಾಹೇಬ್ರೆ, ನೀವು ಯಾಕೆ ಬರಕ್ಕೆ ಹೋದ್ರಿ? ನನ್ನ ಕರೆದ್ರೆ ನಾನೇ ನೀರು ತರ್ತಿರ್ಲಿಲ್ವಾ? ಅಪ್ಪ ಬಂದ ಕೂಡಲೇ
ಮಾತಾಡ್ತಿದ್ದ ಹುಡುಗಿನೇ ಮರ್ತೋದ್ಯಲ್ಲ ನರಸಿಂಹ. ಇರ್ಲಿ, ನಿನ್ನನ್ನ ಒಂದು ಕೈ ನೋಡ್ಕೊಳ್ತೀನಿ. ಏನು ವಿಷಯ? ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೆ ಬಂದ್ವಿ ಸರ್. ಹಾಂ ಸರ್, ಹೇಳಿ. Your design is okay. They are unique. We had misunderstood. Can't believe this. ನಿಮ್ಮ ಮಾತು ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಇಲ್ಲ ಸರ್, ಇವ್ರು ಹೇಳ್ತಿರೋದು ನಿಜ. ನಿಮ್ಮ ಬಗ್ಗೆ ನಾವು ತಪ್ಪು ತಿಳ್ಕೊಂಡಿದ್ವಿ. ಈಗ ಸತ್ಯ ಏನು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಕೊನೆಗೋವರೆಗೆ ಅರ್ಥ ಮಾಡಿಸಿದ್ರಲ್ಲ. ನಾನೇನು ಮಾಡಲಿಲ್ಲ ಚಿರು. ಮತ್ತೆ ಸರ್, ಡಿಸೈನ್ಸು ಇವ್ರು ಒಪ್ಕೊಳ್ಳೋದಕ್ಕೆ ನಿಮ್ಮ ಅತ್ತಿಗೆ ಕಾರಣ ಅಲ್ಲ, ಮತ್ತಿನ್ಯಾರ ಕಾರಣ? ನಿಮ್ಮ ವೈಫ್ ದೀಪಾ.